ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಗೈಸ್ ನೀವು ಲಾಸ್ಟ್ ವಿಡಿಯೋ ನೋಡ್ದಂಗೆ ನಮ್ಮ ಟ್ರೈನ್ ಮಿಸ್ ಆಗಿದೆನೋ ಸತ್ಯ. ಆದರೆ ಟೈಮು ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಪಾಪ ಯಾರೋ ಒಬ್ಬರು ಒಂದು ಐಡಿಯಾ ಕೊಟ್ಟರು ಗೈಸ್. ಅದಕ್ಕೆ ಇವಾಗ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ತಿರುಪತಿ ಎಕ್ಸ್ಪ್ರೆಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಒಂದು ಜನರಲ್ ಟಿಕೆಟ್ ತೊಗೊಂಡು ಥರ್ಡ್ AC ಟಿಕೆಟ್ ಬಿಟ್ಬಿಟ್ಟು ಕರ್ನಾಟಕ ಎಕ್ಸ್ಪ್ರೆಸ್ ಅದು ಕನ್ಫರ್ಮು ಬರೋದು ಲೇಟಾಗಿ. ಇವಾಗ DTR ಫೈಲ್ ಮಾಡಿದ್ದೀನಿ. ಒಂದು 60 ರೂಪಾಯಿ ಕಟ್ಟಾಗಿ ಅಮೌಂಟ್ ರಿಟರ್ನ್ ಬರುತ್ತೆ. ಅದೇನು ತಲೆನೋವಿಲ್ಲ. ಇವಾಗ ನಾವು ತಿರುಪತಿ ಎಕ್ಸ್ಪ್ರೆಸ್ಸಲ್ಲಿ ಜೋಳಾರ್ಪೇಟೆ ಗಂಟ ಹೋಗ್ತೀವಿ. ಜೋಳಾರ್ಪೇಟೆಯಿಂದ ತಿರ್ಗಾ ನ್ಯೂ ಡೆಲ್ಲಿ ಎಕ್ಸ್ಪ್ರೆಸ್, ಕೇರಳ ಎಕ್ಸ್ಪ್ರೆಸ್ ಬರುತ್ತೆ. ಆ ಟ್ರೈನಲ್ಲಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ ಗೈಸ್. ಇವಾಗ ಇದು ಗಂಟ ಹೋಗ್ಬಿಡೋಣ ಜೋಳಾರ್ಪೇಟೆ ಗಂಟ. 12 ಗಂಟೆಗೆ ಬರುತ್ತೆ ಆ ಟ್ರೈನು. 1:40ಕ್ಕೆ ಜೋಳಾರ್ಪೇಟೆಗೆ ಬರುತ್ತೆ. ಅಲ್ಲಿವರೆಗೂ ಟೈಮ್ ಪಾಸ್ ಮಾಡಬೇಕು. ಈ ಟ್ರೈನ್ ಇನ್ನೇನು 10 ನಿಮಿಷಕ್ಕೆ ಹೋಗುತ್ತೆ ಗೈಸ್. ಜನರಲ್ ಟಿಕೆಟ್ ತೊಗೊಂಡಿದ್ದೀನಿ ಜೋಳಾರ್ಪೇಟೆ ಜಂಕ್ಷನ್ಗೋಸ್ಕರ. ಯಾಕೆ ಹೇಳ್ತೀರ, ಒಂದೊಂದು ಟೈಮ್ ಹೆಂಗೆ ಕೈ ಕೊಡುತ್ತೆ ಅಂದರೆ ಈ ಥರ ಕೈ ಕೊಡುತ್ತೆ. ಗುರು 2600 ರೂಪಾಯಿ ಕೊಟ್ಟು ಬುಕ್ ಮಾಡಿದ್ದೀನಿ ಗುರು ಥರ್ಡ್ AC. ಹೊಟ್ಟೆ ಉರಿತಾಯ್ತು ನನಗಂತೂ. ಜನರಲಲ್ಲಿ ಹೋಗ್ಬೇಕು ಅಂದರೆ ಹೆಂಗೆ ಆಯ್ತಾಯ್ತು ಗೊತ್ತಾ. ಇದು ಇನ್ನೊಂದೇನು ಅಂದರೆ ನಾನು ಇದನ್ನು ಕ್ಯಾನ್ಸಲು ಮಾಡೋಕ್ಕಾಗಲ್ಲ, ನಾನು ಹೋಗಲೇಬೇಕು. ಯಾಕಂದರೆ ಎಲ್ಲ ಬುಕ್ಕಿಂಗ್ ಮಾಡಿಬಿಟ್ಟಿದ್ದೀನಿ. ನೋಡೋಣ ಯಾವುದೋ ಒಂದು ಸೀಟಲ್ಲಿ ಹಚ್ಕೊಂಡು ಪ್ಯಾಸೆಂಜರ್ ಥರ ಹೋಗ್ಬಿಟ್ಟು ಅಲ್ಲಿ ಆ ಟ್ರೈನ್ಗೆ ಹತ್ತಿದ್ಮೇಲೆ TC ಗೀಸಿನ ಮಾತಾಡಿಸ್ಬಿಟ್ಟು ದುಡ್ಡು ಗಿಟ್ಟು ಕೊಟ್ಬಿಟ್ಟು ಹತ್ಕೊಂಬಿಡೋಣ. ಬರೀ ಇವಾಗ ಹತ್ತನ ಗೈಸ್. ಮೊದಲನೇ ಕಾಲು ಇಡೋಣ. ನಾವು ಈ ಜನರಲ್ಗೆಲ್ಲ ಹೋಗೋ ಮಕ್ಕಳೇ ಅಲ್ಲ. ಆದರೆ ಸ್ಲೀಪರಲ್ಲಿ ಯಾವುದಕ್ಕನ್ನ ಒಂದು ಹತ್ಕೊಂಬಿಡೋಣ. ಎಲ್ಲ ಫುಲ್ ಖಾಲಿನೇ ಐತೆ. ಹೋಗ್ಬೇಕಾದ್ರೆ ಹತ್ಕೊಂಡು 12 ಗಂಟೆವರೆಗೆ ನಿಂತ್ಕೊಂಡು ಅಲ್ಲಿ ಆಲ್ಟರ್ನೇಟ್ ಟ್ರೈನ್ ಹುಡ್ಕೊಂಬಿಡೋಣ. ಗೈಸ್ ಟ್ರಾವೆಲ್ ಮಾಡ್ಬೇಕಾದ್ರೆ ಯಾವ್ಯಾವ ಪರಿಸ್ಥಿತಿ ಬರುತ್ತೆ ನೋಡ್ರಿ. ಇಲ್ಲಿ ಮಡಗಿದ್ದೀನಿ ಬ್ಯಾಗು. ಇದೊಂಥರ ಚಿಕ್ಕದಿದ್ದು. ಯಾವಾಗಲೂ ಈ ಟ್ರೈನಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ನೋಡ್ಕೊಬೇಕು ನೀವು. ಇಲ್ಲಿ ನೋಡ್ರಿ, ನನಗೊಂಥರ ಸಿಕ್ಕಾಬಟ್ಟೆ ಬೇಜಾರಾಯ್ತೈತೆ ಗೈಸ್. ಕಣ್ಣು ಮುಂದೆನೇ ಪಾಸ್ ಆಗ್ಬಿಡ್ತು ಟ್ರೈನು. ಸಿಕ್ಕಾಬಟ್ಟೆ ಹೊರಟ ಆಯ್ತು ನನಗಂತೂ. ಒಂದು 5 ನಿಮಿಷ ಮುಂಚೆ ಬಂದಿದ್ದರೆ ಬರ್ಬೋದಿತ್ತಲ್ಲ ಅಂತ. 2600 ರೂಪಾಯಿ ರಿಟರ್ನ್ ಬರುತ್ತೆ. TTR ಫೈಲ್ ಮಾಡಿದ್ದೀವಿ. ನೋಡೋಣ ಗೈಸ್ ಇವಾಗ ಹೊರಡೋಣ. ಫೈನಲ್ ಆಗಿ ನಮ್ಮ ಟ್ರೈನು ಬೆಂಗಳೂರಿಂದ ಮೂವ್ ಆಯ್ತೈತೆ. ಇವಾಗ ಇನ್ನು 3 ಗಂಟೆ ಸತತ ಜರ್ನಿ ಈ ಟ್ರೈನಲ್ಲಿ. 3 ಗಂಟೆ ಆದಮೇಲೆ ಜಂಪು. ಬಾಯ್ 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 ಬೆಂಗಳೂರು. ಮೊದಲನೇ ದಿನವೇ ಈ ಪರಿಸ್ಥಿತಿ ಆಯ್ತಿದೆ ಅಂತ ನನಗಂತೂ ಗೊತ್ತಿರಲಿಲ್ಲ. ನೋಡಿ, ಇವಾಗ ಒಂದು ಸೀಟಲ್ಲಿ ಬಂದು ಕುಂತ್ಕೊಂಡಿದ್ದೀವಿ. TC ಅವ್ರ ಬ್ಯಾಗ್ ಐತೆ. ಇಲ್ಲೆಲ್ಲ ಜನಗಳವ್ರೆ. ನಾನೇನು ಮಾಡಿದೆ, ಹೋಗಿ ರಿಕ್ವೆಸ್ಟ್ ಮಾಡಿದೆ, ಈಗ ಸರ್ ಹಿಂಗೆ ನಿಮ್ಮ ಸೀಟಲ್ಲಿ ಕುಂತ್ಕೊಂಡಿರ್ತೀನಿ ಅಂತ. ಆಯಿತು ಕುಂತ್ಕೊಳ್ಳಿ ಅಂತ ಹೇಳ್ಬಿಟ್ರು. ಇವಾಗ ಇಲ್ಲಿಂದ ಜೋಳಾರ್ಪೇಟೆವರೆಗೂ ಆಗೋಗ್ಬಿಡುತ್ತೆ. ಒಂದು 3 ಅವರ್ ಟ್ರಾವೆಲ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಸಿಗ್ತೀನಿ ಗೈಸ್. ಇವಾಗ TC ಹೇಳಿದ್ರು, ಇವಾಗ ಅವ್ರ ಸೀಟಲ್ಲಿ ಅವ್ರ ಮನೆ ಕೆಳಗೆ ಬಂದವ್ರೆ. ಇವಾಗ ನಾವು SI to 71 ನಂಬರ್ಗೆ ಹೋಗ್ಬೇಕಂತೆ. ಇದ್ಯಾವುದು ಇನ್ನೂ 1 ಅವರ್ ಐತೆ ಟ್ರಾವೆಲ್ ಮಾಡೋಕ್ಕೆ. ಅಲ್ಲಿ ಸ್ವಲ್ಪ ಹೊತ್ತು ಮಲಗಿದ್ದು. ಇವಾಗ ಇಲ್ಲಿಗೆ ಹೋಗೋಣ. ಇದೆ 71 ಇದೆ ಸೀಟು ಗೈಸ್. ಈ ಸೀಟಿಗೆ ಬರ್ತಾಯಿದ್ದೀವಿ ಇವಾಗ. ಇಲ್ಲಿ ಬಂದು ಇಲ್ಲೊಂದು ಸ್ವಲ್ಪ ಹೊತ್ತು ಮನಿಕೊಳ್ಳೋಣ. ಇನ್ನೊಂದು ಅವರ್. ಗೈಸ್ ಇವಾಗ ನೋಡ್ಬೋದು ಫೈನಲ್ ಆಗಿ ನಮ್ಮ ಟ್ರೈನ್ ಬಂದೈತೆ ಜೋಳಾರ್ಪೇಟೆ ಜಂಕ್ಷನ್ಗೆ. ಇವಾಗ ನಮ್ಮ ನೆಕ್ಸ್ಟ್ ಟ್ರೈನ್ ಬರೋದನ್ನು ಇಲ್ಲಿಗೇನೆ. ಇವಾಗ ಏನು ಮಾಡಬೇಕು, ಅಲ್ಲೋಗಿ ಒಂದು ಜನರಲ್ ಟಿಕೆಟ್ ತೊಗೊಂಬರೋಣ. ಹೀಗೆ ನಡ್ಕೊಂಡು ಹೋದರೆ ಹೋಗಿ ಒಂದು ಜನರಲ್ ಟಿಕೆಟ್ ತೊಗೊಂಬರ್ಬೋದು. ಗೈಸ್ ಇಲ್ಲಿ ಟಿಕೆಟ್ ತೊಗೊಳಕ್ಕೆ ಮುಂದೆ ಇಲ್ಲಿ ಇನ್ನೂ ಲೇಟ್ ಆಗುತ್ತಂತೆ. ಗೊತ್ತಿಲ್ಲ, 12 ಗಂಟೆ ಮೇಲೆ ಕೊಡ್ತಾರಂತೆ. ನಮ್ಮ ಟ್ರೈನ್ ಬೇರೆ ಒಂದು ಅರ್ಧ ಗಂಟೆ ಬೇಗನೆ ಚಚ್ಕೊಂಡ್ಬಂದ್ಬಿಟ್ಟವ್ರೆ. ಇವಾಗ ಇಲ್ಲಿ ಇನ್ನೂ ಒಂದು ಅರ್ಧ ಗಂಟೆಗೆ ಇದು ಟ್ರೈನ್ ಬರೋಕ್ಕೆ ಇನ್ನೂ 1 ಅವರ್ ಆಗುತ್ತೆ. ಇಲ್ಲೇ ಕಾಯ್ಬೇಕು ಗೈಸ್. ಇವಾಗ ಟಿಕೆಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. 12 ಗಂಟೆ ಆಯಿತು. ಬನ್ನಿ ಹೋಗಿ ಟಿಕೆಟ್ ತೊಗೊಂಬಂದ್ಬಿಡೋಣ. ಗೈಸ್ ಫೈನಲ್ ಆಗಿ ನೋಡಿರಿ, ಟಿಕೆಟ್ ಸಿಕ್ಕೈತೆ. ಜೋಳಾರ್ಪೇಟೆಯಿಂದ ನ್ಯೂ ಡೆಲ್ಲಿಗೆ ಎಷ್ಟೈತೆ ಗೊತ್ತಾ ಟಿಕೆಟು? 580 ಅಂದರೆ 580 ರೂಪಾಯಿ. ಅದೇ ನೀವೇನಾದರೂ ರಿಸರ್ವೇಷನ್ ಮಾಡಿಸ್ತೀನಿ ಅಂದ್ರೂ 900 ಚಿಲ್ಲರೆ ಆಗಿರೋದು. ಇವಾಗ 580 ಕೊಟ್ಟಿದ್ದೀನಿ. ನೋಡೋಣ. ಈ ಟ್ರೈನಲ್ಲಿ ಹೋಗ್ಬೇಕಾದ್ರೆ TC ಸರ್ ಹತ್ರ ಮಾತಾಡಿ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೊರಟ್ಬಿಡೋದು. ಯಾಕಂದರೆ ಎಲ್ಲ ಫುಲ್ಲು ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ ಗೈಸ್. ನಾನೇನೋ ಹೋಗಲಿಲ್ಲ ಅಂದರೆ ಎಲ್ಲ ಕ್ಯಾನ್ಸಲ್ ಆಯ್ತದೆ. ಅದಕ್ಕೆ ಹೋಗಲೇಬೇಕು, ಮಿಸ್ ಮಾಡಬಾರ್ದು. ಹೋಗಬೇಕು ಅನ್ನಿಸ್ದಾಗ ಹೋಗ್ಬಿಡ್ಬೇಕು. ದೇವರೇ ಬೇಕು ಬೇಕು ಅಂತ ತಡ ಮಾಡಿಸ್ತಾರಂತೆ.
ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನಿನಗೆ ಬರೋ ಅರ್ಹತೆ ಇಲ್ವೋ ಆಯ್ತಾ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ. ಅದಕ್ಕೆ ಹಂಗೆ ಅಂದ್ಕೊಂಡು ಬರ್ರಿ. ಈ ಟ್ರೈನ್ ಹೊತ್ತು ಸಿಕ್ಕಾಬಿಟ್ಟೆ ರಶ್ ಆಗೈತೆ ಗಾಯ್ಸ್. ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ ನನಗಂತೂ. ತಲೆ ಸುತ್ತೊಡಿತೈತೆ ನನಗಂತೂ. ಒಬ್ಬನೇ ಕುಂತಿದ್ದೀನಿ ದೇವ್ರಿಗೆ ಗೊತ್ತಂಗೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೆಂಗೆ ಒಂದು ಹೋಗ್ಬೇಕಷ್ಟೇ. ಒಟ್ಟಿನಲ್ಲಿ ಹೋಯ್ತೀನಿ, ಹೆಂಗೆ ಅನ್ನೋದು ಗೊತ್ತಿಲ್ಲ. ಹೆಂಗೆ ಹೋಗೋದು ಗಾಯ್ಸ್ ಈ ಟ್ರೈನಲ್ಲಿ? ದೇವ್ರೇ ನೀನೇ ಕಾಪಾಡಬೇಕಪ್ಪ. ಎಲ್ಲ ಮಲಿಕೊಂಬಿಟ್ಟವ್ರೆ ಡೋರಲ್ಲೇ. ನೀನು ಹೆಂಗೆ ಹೋಗೋಣ ಈ ಟ್ರೈನಲ್ಲಿ? ಇವರು ನಮ್ಮ ಥರ ದಂಗಾಗಿ ನೋಡ್ತಾವ್ರೆ, ದಂಗಾಗ್ಬಿಟ್ಟವ್ರೆ ಗೈಸ್. ಓಹೋ, ನಾನು ಹೋದಂಗೆ ಇದ್ದೆ ಟ್ರೈನಲ್ಲಿ ಗೈಸ್. ಏನು ಈ ಥರ ಎಕ್ಸ್ಪೀರಿಯೆನ್ಸ್ ಆದರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಸಿಗ್ತಾನೆ ಇದು ನನಗಂತೂ. ಯಪ್ಪ ಬರೀ ಹೋಗಿ ಎತ್ಕೊಂಬೋಣ ಯಾವುದಕ್ಕೂ ಒಂದಕ್ಕೂ ಗೈಸ್. ಇದು ನಮ್ಮ ಸಿಚುವೇಶನ್. ಯಾವ ಕಡೆಗೆ ಹೋಗೋದು ಯಾವ ಕಡೆಗೆ ಬರೋದು ಅನ್ನೋದೇ ಗೊತ್ತಿಲ್ಲ. ಗೇಟ್ ಕ್ಲೋಸ್ ಗೈಸ್. ಯಾವ ಕಡೆನೂ ಹೋಗೋಕ್ಕೆ ದಾರಿ ಇಲ್ಲ. ಈ ಕಡೆ ಪ್ಯಾಂಟ್ರಿ ಕಾರವ್ರು ಅವ್ರು ಕ್ಲೋಸ್ ಮಾಡ್ಕೊಂಬಿಟ್ಟವ್ರು ಎರಡು ಸೈಡೂ. ಇಲ್ಲಂತೂ ಜನ ಕೆಳಗಡೆ ಎಲ್ಲ ಮಲಗವ್ರೆ. ಮುಗೀತು ನಮ್ಮ ಕತೆ. ಯಾವ ಸೈಡು ಹೋಗೋಕ್ಕೂ ಜಾಗ ಇಲ್ಲ ಗೈಸ್. ಈ ತಿರುಪತಿ ಬರೋವರೆಗೂ, ತಿರುಪತಿ ಬಂದರೆ ಆಲ್ಮೋಸ್ಟ್ ಎಲ್ಲ ಹೇಳ್ಕೊತಾರೆ. ತಿರುಪತಿಲೇ ಜಾಸ್ತಿ ಜನ ಎಕ್ಸಿಟ್ ಆಗೋದು. ನೋಡೋಣ, ತಿರುಪತಿ ಬರೋವರೆಗೂ ವೆಯ್ಟ್ ಮಾಡೋಣ. 3 ಅವರ್ ನಿಂತೇ ಇದ್ದೀನಿ ಗೈಸ್. ನೋಡ್ರಿ, ಪಾಪ ಇವರೆಲ್ಲ ಯಾವ್ಯಾವ ಊರಿಗೆ ಹೋಗ್ಬೇಕೋ ಗೊತ್ತಿಲ್ಲ. ಎಲ್ಲರೂ ಯಾವ ಥರ ಮಲಗವ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಹೊರ ಐತೆ ಇವ್ರ ಮೇಲೆ ಅಂತ. ನನ್ನ ಕೈಲಂತೂ ಆಯ್ದಿಲ್ಲ ಗುರು. ನಾನು ಅದೆಲ್ಲಿ ಇಳಿತೀನಿ ನನಗೆ ಗೊತ್ತಿಲ್ಲ. ಅಪ್ಡೇಟ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಅದೆಲ್ಲಿದ್ದೀನೋ ಗೊತ್ತಿಲ್ಲ. ಸಿಕ್ಕಾಬಿಟ್ಟೆ ನೋವು ಗೊತ್ತಾಯ್ತು. ಕಾಲಾಗಲೇ ಒಂದು 3 ಅವರ್ ನಿಂತ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಈ ಥರ ಲಾಂಗ್ ಜರ್ನಿ ನಿಂತಿರೋದು ನಾನಂತೂ. ಗೈಸ್ ತಿರುಪತಿಲೆಲ್ಲ ಇಳ್ಕೊಂಡವ್ರೆ. ಇವಾಗ ಯಾವುದೋ ಒಂದು ಜಾಗ ಮಾಡ್ಕೊಂಡು ಹೊಂದ್ಕೊಂಡಿದ್ದೀನಿ. ನೋಡೋಣ, ಬೆಳಗ್ಗೆ ಸಿಗೋಣ ನಾಳೆಗೆ.